ನಂದೇನೋ ಇವತ್ತು ಆಯ್ತು ಆಶ್ರಮ, ಇನ್ನೇ ನಮ್ಮ ಡಿಬಾಸ್ ಅವ್ರು ಬರ್ಬೇಕು ಇನಾಗ್ರೇಷನ್ಗೆ, ವೇಟ್ ಮಾಡ್ತಾ ಇದೀವಿ. ನಮ್ಗೆ ದರ್ಶನ್ ಅಣ್ಣ ಎಲ್ಲೂ ಹೇಳ್ಬಾರ್ದು, 30,000 ಇಟ್ಕೆನ ಕೊಟ್ರು. 30,000, 50 ಲಕ್ಷ ರೂಪಾಯಿ ಮೊತ್ತದಷ್ಟು ನನಗೆ ಬಿಲ್ಡಿಂಗಿಗೆ ಸಪೋರ್ಟ್ ಮಾಡಿದ್ರು. ಬಟ್ ಇವತ್ತು ಅವ್ರು ಇಲ್ಲ, ಇವ್ರುಗಳಿಗೆಲ್ಲ ಸಪೋರ್ಟ್ ಮಾಡಕ್ ಒಳಗಿದ ಬಂದೇ ಬರ್ತಾರೆ. ಸೊ ನೀವುಗಳಲ್ಲೂ ಅಲ್ಲಿವರೆಗೂ ನೀವುಗಳು ನಿಮ್ಮ ಕೈಲಾಗಿರುವಂತ 1 ಮೂಟೆ ಸಿಮೆಂಟು, ಕಲ್ಲು, ಜಲ್ಲಿನೋ, ನಿಮ್ಮನೆ ಕೆಲಸ, ನಮ್ದಿದು ನಮ್ಮ ಆಶ್ರಮ ಅನ್ಕೊಂಡು ನೀವೆಲ್ಲ ನಮ್ ಜೊತೆ ನಿಂತ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಗೊತ್ತು, ಡಿಸೆಂಬರ್ 11 ನಮ್ಮ ಡೆವಿಲ್ ಮೂವಿ, ಡಿಸೆಂಬರ್ 11, 2025 ಡೆವಿಲ್ ಮೂವಿ ಬಿಡುಗಡೆ ಆಗ್ತೈತೆ. ದಯವಿಟ್ಟು ಕರ್ನಾಟಕ ನಾಡಿನ ಜನಗಳಿಗೆ ಕೈ ಮುಗಿದು ಕೇಳ್ಕೊಳ್ಳೋದು, ನೀವೆಲ್ಲ ಆಶೀರ್ವಾದ ಮಾಡಬೇಕು, ನೀವೆಲ್ಲ ಪ್ರೀತಿ ಕೊಡ್ಬೇಕು, ನೀವೆಲ್ಲ ನಮ್ಗಳ ಜೊತೆ ನಿಂತ್ಕೊಂಡು ಮೂವಿನ ಯಶಸ್ವಿ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ನನ್ನ ಮೇಲೆ, ನನ್ನ ಆಶ್ರಮದ ಮೇಲೆ, ಕರ್ನಾಟಕದ ಜನಗಳ ಮೇಲೆ, ಎಸ್ಪೆಷಲಿ ನಮ್ಮ ಡಿಬಾಸ್ ಮೇಲೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದನೇ ನಮಗ್ ಶ್ರೀರಕ್ಷೆ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ? ಎಲ್ಲರೂ 11ನೇ ತಾರೀಕು ಫಸ್ಟ್ ನೋಡಿ ಅಷ್ಟೇ. ಯಾಕಂದ್ರೆ ಇವತ್ತು ನಾನೇನಿದ್ದೀನಲ್ಲ, ತುಂಬಾ ಜನಗಳ ಆಶೀರ್ವಾದ, ಸಪೋರ್ಟು. ನಾನೊಂದು ಆಶ್ರಮ ಅಂತ ಕಟ್ಟಬೇಕು ಅಂದಾಗ ಕರ್ನಾಟಕದ ಜನಗಳೇ ನನ್ನ ಕೈ ಹಿಡಿದಿದ್ದು. ಅಷ್ಟು ದೊಡ್ಡ ಜಾಗದಲ್ಲಿ ಕಟ್ತೀನಿ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆ ಜನಗಳು ಕೊಟ್ಟಿರೋ 100 ರೂಪಾಯಿ, 50 ರೂಪಾಯಿ, 1000 ರೂಪಾಯಿಯಿಂದಾನೇ ನನ್ನ ಜೀವನ ಕತೆ ಸ್ಟಾರ್ಟ್ ಆಗಿರೋದು. ಇವತ್ತು ನಮ್ಮ ಕರ್ನಾಟಕದ ಜನಗಳ ಮುಂದೆ ಕೈ ಮುಗಿದು ಕೇಳ್ಕೊತಿದ್ದೀನಿ, ನೀವುಗಳು ನಮ್ಮ ಯೋಗೇಶ್ ಅಣ್ಣಂಗೆ, ಮಹೇಶ್ ಅಣ್ಣಂಗೆ ಸಪೋರ್ಟ್ ಮಾಡಬೇಕು. ಯಾಕಂತಂದ್ರೆ ಇವತ್ತು ನಾವುಗಳೇನೋ ಸರ್ಕಾರದ ಅನುದಾನನೋ ಗ್ರಾಂಟ್ಸೋ ಗ್ರೀನ್ಸೋ ತಗೊಂಡ್ ಮಾಡ್ತಿದೀವಿ, ಏನೂ ಇಲ್ದಂಗೆ ಕಷ್ಟ ಪಡ್ತಾ ಇದ್ದಾರೆ. ನಿಮ್ಗಳ ಸಪೋರ್ಟೇ ಅನಿವಾರ್ಯ. ಅವ್ರುಗಳು ನಾನು ಯಾರನ್ನ ನಂಬ್ಕೊಂಡಿದ್ದೀನೆಲ್ಲ ಮಾಡ್ತಿದೀನಿ ಅಂದ್ರೆ ಜನಗಳನ್ನ ನಂಬ್ಕೊಂಡು ಮಾಡ್ತಿದ್ದೀನಿ ಅಂತಾರೆ. ನೀವುಗಳ ಕೈ ಹಿಡಿದ್ರೇನೆ ಅವ್ರು ಗೆದ್ದಂಗೆ. ಪ್ರತಿಯೊಬ್ರು ಅವ್ರ ಆಶ್ರಮದ ಜಾಗ ತಗೊಳ್ಬೇಕಾದ್ರೆ ನೀವು ಸಪೋರ್ಟ್ ಮಾಡಿದೀರಾ. ನಮ್ಮ ಮಹೇಶ್ ಅಣ್ಣನು ನಮ್ಮ ಆಶ್ರಮದ ಹತ್ರನೇ ಇರೋದು. ಆಶ್ರಮಗಳ ಹೆಸರು ಬೇರೆ ಇರ್ಬೋದು, ಬಟ್ ನಾವು ಮಾಡ್ತಿರೋದು ಎಲ್ಲರೂ ಒಂದೇ ಕೆಲಸ. ನೀವುಗಳೆಲ್ಲ ನಿಂತ್ಕೊಳ್ಳಿ. ನಾವಿದೀವಿ ಅಂತಂದ್ರೆ ಆಶ್ರಮ ಇವ್ರದ್ದು ಮುಗಿಯೋದು ಬಹಳ ಕಷ್ಟ ಏನಾಗಲ್ಲ. ಇಲ್ಲಿರೋರೆಲ್ಲರೂ 1 ಮೂಟೆ ಸಿಮೆಂಟ್ ಕೊಡಿ, ದುಡ್ಡು ಯಾರು ಕೊಡ್ಬೇಡಿ. ದುಡ್ಡು ಮಾಡಕ್ ತುಂಬಾ ದಾರಿ ಇದಾವೆ, ದುಡ್ಡು ಬೇಕಾಗಿಲ್ಲ ಯಾರಿಗೂ. ನಿಮ್ ಪ್ರೀತಿ, ವಿಶ್ವಾಸ ಅದೇ ಆಸ್ತಿ. 1 ಮೂಟೆ ಸಿಮೆಂಟು ನೀವುಗಳು ತಂದು ನಿಮ್ ಕೈಯಾರೆ ಕೊಡಿ. ಅದು ನಿಜವಾದ ಜೀವನ, ಅದು ನಿಜವಾದ ಸಾರ್ಥಕತೆ ಜೀವನದಲ್ಲಿ. ನಂದೊಂದು ಮೂಟೆ ಸಿಮೆಂಟ್ ಆಶ್ರಮಕ್ಕೆ ಐತೆ ಅಂತ ಹೇಳ್ಬೋದು. ನೀವುಗಳೆಲ್ಲರೂ ನನ್ನ ಮುಂದೆ ಕೈ ಮುಗಿದು ಬೇಕಾದ್ರೆ ಕಾಲಿಗೆ ಬಿದ್ದು ಕೇಳ್ಕೋತೀನಿ, ನಮ್ದೆಲ್ಲ ಗೆದ್ವಿ, ನಮ್ ಪ್ಲೀಸ್ ಇದೊಂದೇ ಕೇಳ್ಕೊಳ್ಳೋದು. ನಿಮ್ ಮನೆ ಮಗಳು ಅಂತ ಕೇಳ್ತಿದ್ದೀನಿ, ನನಗೋಸ್ಕರ ಇದೊಂದು ಮಾಡ್ಕೊಡಿ ಪ್ಲೀಸ್. ವಿಶೇಷವಾಗಿ ವೇದಿಕೆ ಮೇಲೆ ಸಾಕಷ್ಟು ಜನ ಸಾಧಕರು ಕೂತಿದ್ದಾರೆ. ಆ ದೊಡ್ಡ ಸಾಧಕರ ಮಧ್ಯದಲ್ಲಿ ಒಬ್ಬ ಸಣ್ಣ ಸೇವಕರನ್ನ ಕರೆದು ನಿಲ್ಲಿಸೋದಕ್ಕೆ ಮೊದಲನೇದಾಗಿ ಜೋರಾಗಿ ನಮ್ಮ ನವೀನಣ್ಣ ಅವರಿಗೆ ದಯವಿಟ್ಟು ನವೀನಣ್ಣ ಬನ್ನಿ. ಸೊ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಇವರೇ ಕಾರಣ. ಸೊ ನಿಮ್ಗೆ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಣ್ಣಿಸ್ಲಿ. ಸಾವಿರಾರು ಜನ ಬಡ ಮಕ್ಕಳಿಗೆ, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಕಣ್ಣೀರು ಒರೆಸುವಂತ ಶಕ್ತಿ ನಿಮ್ಗೆ ಕಣ್ಣಿಸ್ಲಿ ಭಗವಂತ ಅಂತ ಕೇಳ್ಕೊತೀನಿ. ತಾವೆಲ್ಲ ಗಮನಿಸ್ತಾ ಇದ್ದೀರಾ, ನಾವು ಮಾಡುವಂತ ಸೇವೆಯನ್ನ ನಿರ್ಗತಿಕರಿಗೆ, ಅನಾಥರಿಗೆ, ಅಸಹಾಯಕರಿಗೆ, ಒಂದು ತುತ್ತು ಅನ್ನ ಇಲ್ಲದೆ ಕಷ್ಟಪಡುವಂತ ವ್ಯಕ್ತಿಗಳಿಗೆ, ಯಾರು ಇಲ್ದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತಾ, ಸರ್ಕಾರದ 1 ರೂಪಾಯಿ ಹಣವನ್ನು ಇದುವರೆಗೂ ಪಡೆಯದೆ ಕೇವಲ ಜನ ಕೊಟ್ಟಂತ ಭಿಕ್ಷೆಯಲ್ಲಿ 160ರಿಂದ 170 ಜನರನ್ನ ಪೋಷಣೆ ಮಾಡ್ತಾ ಇದೀವಿ. ಸೊ ಅದಕ್ಕೆ ಕರ್ನಾಟಕದ ಜನರ ಆಶೀರ್ವಾದದಿಂದ ಈ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಗಮನಿಸಿದಾಗೆ ಕೇವಲ ಒಂದು ಕ್ಲಿಪ್ ಅಲ್ಲಿ 3 ನಿಮಿಷದ ವಿಡಿಯೋ ಅಷ್ಟೇ ನೋಡಿದ್ರಿ. ಬರೋಬ್ಬರಿ 10 ವರ್ಷಗಳಿಂದ 1000 ನೋವಿರುವಂತವ್ರು, 1000 ಕಷ್ಟದಲ್ಲಿರ್ತಕ್ಕಂಥವ್ರು ಹೇಳೋಕೆ ಅಸಾಧ್ಯವಾದಂತ ಕೆಲಸಗಳನ್ನ ನಿಸ್ವಾರ್ಥವಾಗಿ ಮಾಡ್ತಾ ಬರ್ತಾ ಇದೀವಿ.
ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಯಾಕಂದ್ರೆ ವೇದಿಕೆ ಮೇಲೆ ಇನ್ನೂ ಸಾಕಷ್ಟು ಜನ ದೊಡ್ಡವರು ಮಾತಾಡೋರು ಇದ್ದಾರೆ. ಹಾಗಾಗಿ ಒಂದೆರಡು ಮಾತಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ನನಗೆ. ಹಾಗೆ ನಮ್ಮ ಈವೆಂಟ್ಸ್ ಮಳೆನೂರು ಮನು ಅವರಿದ್ದಾರೆ, ಸೊ ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಹಾಗೆ ವೇದಿಕೆ ಮೇಲೆ ಸಾಕಷ್ಟು ಜನ ದೊಡ್ಡವರಿದ್ದಾರೆ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತೀನಿ. ವಿಶೇಷವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮನುಷ್ಯ ಹುಡ್ತಾನೆ, ಅದೇನು ದೊಡ್ಡ ವಿಷಯ ಅಲ್ಲ. ಮನುಷ್ಯತ್ವ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೇ ಹುಟ್ಟಬೇಕು ಅನ್ನೋದು ನನ್ನ ಮಹದಾಸೆ. ಸೊ ಬೀದಿಯಲ್ಲಿ ಬಿದ್ದು ಅನಾಥವಾಗಿ ಸಾಯುವಂತ ವ್ಯಕ್ತಿಗಳಿಗೆ ನಿಮ್ಮ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿ. ಇವತ್ತು ಸಾವಿರಾರು ಜನಕ್ಕೆ ನಾವು ಆಶ್ರಯ ಕೊಡ್ತಿದೀವಿ ಅಂದ್ರೆ ನೀವೆಲ್ಲರೂ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ನಮ್ಮ ಮಹೇಶ್ ಅಣ್ಣವರಾಗಿರ್ಬೋದು, ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ಯಾಕಂದ್ರೆ ಸಾವಿರಾರು ಜನಕ್ಕೆ ದಾಸೋಹ ನಡೆಸ್ತಾ ಕಷ್ಟಪಟ್ಟು ಕೆಲಸವನ್ನ ಮಾಡಿ ಬಾಡಿಗೆ ಆಶ್ರಮ ತಗೊಂಡು ಜೊತೆಗೆ ಈಗ ಸ್ವಂತ ಆಶ್ರಮವನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಒಳ್ಳೇದಾಗ್ಲಿ. ಹಾಗೆ ನಮ್ಮ ನಕ್ಷತ್ರಕ್ಕ, ಸೊ ಅವ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಸೊ ಇವ್ರ ಬಗ್ಗೆ ಒಂದೆರಡು ಮಾತು ನನಗೆ ಅವ್ರು ಹೇಳ್ಬೇಡ ಅಂತ ಹೇಳಿದ್ರು, ಈ ವೇದಿಕೆ ಮೇಲೆ ಹೇಳ್ಬೇಕು ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ನಾವು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಶುರು ಮಾಡಿದಾಗ ತುಂಬಾ ಕಷ್ಟ ಆಯ್ತು. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದದಿಂದ ಈ ಸೇವೆ ನಡೀತಾ ಇದೆ. ಕಟ್ಟಡ ನಿರ್ಮಾಣ ಶುರು ಮಾಡಿದಾಗ ಬಹಳ ಕಷ್ಟ ಆಯ್ತು. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ನಕ್ಷತ್ರಕ್ಕ ನಿಂತ್ಕೊಂಡು ಇಟ್ಟಿಗೆ, ಮಣ್ಣು, ಜಲ್ಲಿ, ಕಬ್ಬಣ ಕೂಡ ಕಳಿಸ್ಕೊಟ್ಟಿದ್ದಾರೆ. ಸೊ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರಿಗೆ. ಯಾಕಂದ್ರೆ ಅವ್ರೆಲ್ಲೂ ಹೇಳ್ಬಾರ್ದು ಅಂತ ಹೇಳಿದ್ರು, ಇಂಥ ವೇದಿಕೆಯಲ್ಲಿ ಹೇಳ್ದೆ ಹೋದ್ರೆ ಅದಕ್ಕೆ ನನಗೆ ನಾನೇ ಮಾಡ್ಕೊಳ್ಳೋಂತ ಅವಮಾನ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಶೇಷವಾಗಿ ನಮ್ಮ ಮಹೇಶ್ ಅಣ್ಣವರು, ಸೊ ಮಹೇಶ್ ಅಣ್ಣವರು ನಾವು ಒಂಥರ ಅಣ್ಣ ತಮ್ಮಂದಿದ್ದಾಗೆ, ಸೊ ಒಂದೇ ತಾಯಿ ಮಕ್ಕಳ ತರ ನಾವಿದ್ದೀವಿ. ಸೊ ಅವರು ಅಷ್ಟೇ ನಮ್ಮ ಆಶ್ರಮ ಶುರು ಮಾಡಿದ ತಕ್ಷಣ ಬಂದು ಅವರ ಕೈಲಾದಂತ ಸಹಾಯವನ್ನ ಮಾಡಿ, ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ದೇವರು ಒಳ್ಳೇದು ಮಾಡ್ಲಿ. ಸೊ ನಾವ್ ಯಾಕೆ ಈ ಸೇವೆನ ಆಯ್ಕೆ ಮಾಡ್ಕೊಂಡು ಮಾಡ್ತಿದೀವಿ ಅಂದ್ರೆ ಹಣ ಮಾಡಬೇಕು, ಹೆಸರು ಮಾಡಬೇಕು, ಇನ್ನೊಂದು ಮತ್ತೊಂದು ಅಲ್ಲ. ಮನುಷ್ಯತ್ವ ಅನ್ನೋದು ಭೂಮಿ ಮೇಲೆ ಉಳಿಬೇಕು, ಮಾನವೀಯತೆ ಅನ್ನೋದು ಕರ್ನಾಟಕದಲ್ಲಿ ಇನ್ನೂ ಬದುಕಿದೆ ಅನ್ನೋದನ್ನ ತೋರಿಸ್ಬೇಕು. ಪ್ರತಿಯೊಂದು ಮಗುಗೆ ಸಂಸ್ಕಾರವನ್ನ ಕಲಿಸ್ಬೇಕು. ವಿದ್ಯೆ ಒಂದೇ ಮುಖ್ಯ ಆಗಲ್ಲ. ವಿದ್ಯೆ ಕೊಡ್ಬೋದು, ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರಂಗೂ ಮಾಡ್ಬೋದು, ವಿದೇಶಕ್ಕೂ ಕಳಿಸ್ಬೋದು. ಲಕ್ಷಾಂತರ ರೂಪಾಯಿ ಸಂಬಳ ಬಂದು ಅಪ್ಪ ಅಮ್ಮದಿರ್ನ ನೋಡ್ಕೊಳ್ಳದೆ ಬೀದಿಗೆ ಬಿಟ್ಟು ಅನಾಥಾಶ್ರಮಕ್ಕೆ ಸೇರಿಸಿದ್ರೆ ಏನ್ ಪ್ರಯೋಜನ? ಒಂದು ಪಕ್ಷ ವಿದ್ಯೆ ಕಮ್ಮಿ ಆದ್ರೂ ಪರವಾಗಿಲ್ಲ, ಪ್ರತಿಯೊಂದು ಮಗುಗೆ ಸಂಸ್ಕಾರ ಕಮ್ಮಿ ಆಗಬಾರ್ದು ಅಂತ ನಾವು ಈ ಒಂದು ಸೇವೆನ ಆಯ್ಕೆ ಮಾಡ್ಕೊಂಡಿದೀವಿ. ಜಾಸ್ತಿ ಮಾತಾಡೋದಕ್ಕೆ ಸಮಯ ಇಲ್ಲ, ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ, ಸಾಕಷ್ಟು ಜನ ಮಾತಾಡೋರಿದ್ದಾರೆ. ಸೊ ದಯವಿಟ್ಟು ನಿಮ್ಗೆಲ್ಲ ನಾವು ಮಾಡೋ ಕೆಲಸ ಸರಿ ಅನ್ಸಿದ್ರೆ ನಾವು ಮಾಡ್ತಿರುವಂತ ಕಟ್ಟಡ ನಿರ್ಮಾಣಕ್ಕೆ ಕೇವಲ ಒಂದೊಂದು ಮೂಟೆ ಸಿಮೆಂಟ್ ಅನ್ನ ದಾನ ಮಾಡಿ. ನೀವು ಕೊಡಂತ ವಸ್ತು ಸೂರ್ಯ ಚಂದ್ರ ಇರೋವರೆಗೂ ಅದು ಶಾಶ್ವತವಾಗಿರುತ್ತೆ. ಅನಾಥರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಸೊ ಅದು ನೆರವಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹುಂಡಿಯಲ್ಲಿ ಹಣ ಹಾಕೋದಕ್ಕಿಂತ ಅಷ್ಟಿರೋರಿಗೆ ಅನ್ನ ಹಾಕೋದ್ರಲ್ಲಿ ತೃಪ್ತಿ ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ. ವಿಶೇಷವಾಗಿ ನಾವೇನಾದ್ರೂ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದದ ಧೂಳಾಗ್ಬೇಕು ಅಂತ ಆಸೆ ಪಡುವಂತ ವ್ಯಕ್ತಿತ್ವ ಇರುವಂತವ್ರು ನಾವು. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡಿ. ನಮಸ್ಕಾರ. ಜನಸ್ನೇಹಿ ಯೋಗೇಶ್ವರನಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಜನಸ್ನೇಹಿ ಯೋಗೇಶ್ವರನಿಗೆ ಒಂದ್ಸತಿ ಜೋರ ಚಪ್ಪಾಳೆ ಬರಲಿ. ಹಾಗೆ ಸುವರ್ಣನಗರ ವತಿಯಿಂದ ಹಾಗೂ ಪ್ರೀತಿ ಹೃದಯಗಳಿಂದ ಹಾಗೂ ಮಳೆನೂರು ಈವೆಂಟ್ಸ್ ತಂಡದ ವತಿಯಿಂದ ಮುಂಚಿತವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ, ಯಾವಾಗೂ ಶನೇಶ್ವರ ಕಾಪಾಡಲಿ. ಹಾಗೆ ನಮ್ಮನೆ ಸುಮ್ಮನೆ ನಕ್ಷತ್ರ ಅವ್ರಿಗೂ ಕೂಡ ಒಂದು ಸನ್ಮಾನ, ಗಜ ಗೆಳೆಯರ ಬಳಗದ ವತಿಯಿಂದ ಒಂದು ಸನ್ಮಾನ. ಬನ್ನಿ ಜೋರ ಚಪ್ಪಾಳೆ. ಸುಹಾಸ್ ಸರ್ ಬರ್ಲಿ, ಜೋರಾದ ಚಪ್ಪಾಳೆ. ಹಾಗೆ ಪ್ರೀತಿಯಿಂದ ವೇದಿಕೆ ಮೇಲೆ ಬಂದಿರುವಂತ ಜನ ಧ್ವನಿ ಮಹೇಶ್ ಸರ್. ಒಂದೇ ಒಂದು ಮಾತು, ಸಾರಿ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಪಾಪ ನಕ್ಷತ್ರ ಮೇಡಮ್ ಅವರು ಕೆಲವು ತಿಂಗಳುಗಳಿಂದ ಪಾಪ ಆಶ್ರಮದ ಕಟ್ಟಡ ನಿಲ್ಸಿದ್ದು ಕಾರಣ ಪಾಪ ಏನೋ ಅವ್ರದ್ದು ಸಮಸ್ಯೆ, ಪರ್ಸನಲ್ ಪ್ರಾಬ್ಲಮ್, ಅದನ್ನ ಅವರೇ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾರೆ ತಮಗೆ. ಸೊ ನಮ್ಮ ಆಶ್ರಮಕ್ಕೆ ಸಾಕಷ್ಟು ಬಾರಿ ತೊಂದರೆಗಳಾಯ್ತು. ಕಟ್ಟುವಾಗ ಯಾವುದೇ ದೇಣಿಗೆ ಇಲ್ಲ ನಮಗೆ, ಜನ ಕೊಡಂತ ಭಿಕ್ಷೆಯಲ್ಲಿ ನಾವು ಇವತ್ತು ಕಟ್ಟಡ ನಿರ್ಮಾಣ ಮಾಡ್ತಾ ಇರೋದು. ಸೊ ಅವಾಗ ನಾನು ತುಂಬಾ ಬೇಜಾರಾಗಿ ಇರ್ತಾ ಇದ್ದೆ. ಕೆಲಸ ನಿಂತೋದಾಗ ಒಂದು 2-3 ಸರಿ ಕಾಲ್ ಮಾಡಿ, ಯಾಕೆ ತುಂಬಾ ಬೇಜಾರಾಗಿದ್ದೀರಾ ನೀವು ಅಂತ. ಈ ಥರ ವಸ್ತುಗಳು ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಸ್ವಲ್ಪ ಬೇಜಾರಾಗ್ತಾ ಇದೆ, ಯಾರು ನನಗೆ ತಂದ್ಕೊಟ್ಟಿಲ್ಲ, ಕಟ್ಟಡ ಕೆಲಸ ನಿಂತಿದೆ ಅಂತ. ಇಮಿಡಿಯೇಟ್ ಆಗಿ ಇಟ್ಟಿಗೆ, ಜಲ್ಲಿ, ಮಣ್ಣನ್ನ ಅವ್ರು ಕಳಿಸ್ಕೊಟ್ರು. ಆದ್ರೆ ಬೇಜಾರು ಏನ್ ಗೊತ್ತಾ, ಒಳ್ಳೆ ಕೆಲಸನೂ ಮಾಡಲ್ಲ, ಒಳ್ಳೆ ಕೆಲಸ ಮಾಡೋರು ನೋಡಿಯೂ ಸಹಿಸಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಅವರು ನಮ್ಮ ಆಶ್ರಮಕ್ಕೆ ಕಳಿಸ್ಕೊಟ್ಟಂತ ವಸ್ತುಗಳನ್ನ ಕೆಲವರು ನೋಡಿ ನಕ್ಷತ್ರ ಅವರು ವಸ್ತುಗಳನ್ನ ಅಂದ್ರೆ ಯಾರೋ ಕೊಟ್ಟಂತ ವಸ್ತುಗಳನ್ನ ಮಾರ್ಬಿಟ್ಟಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರೆ. ಸೊ ದಯವಿಟ್ಟು ಸಾಧ್ಯವಾದ್ರೆ ಸಹಾಯ ಮಾಡಿ.
ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ಯಾರನ್ನೂ ಅವಮಾನಿಸ್ಬೇಡಿ. ಯಾಕಂದ್ರೆ ಅವ್ರದೇ ಆದಂತ ವ್ಯಕ್ತಿತ್ವ, ಅವ್ರದೇ ಆದಂತ ನೋವು, ಅವ್ರದೇ ಆದಂತ ಕಷ್ಟ ಅವ್ರಿಗಷ್ಟೇ ಗೊತ್ತಿರುತ್ತೆ. ಒಂದು ಮನೆಯಲ್ಲಿ 4 ಜನ ನೆಂಟರು ಮನೆಗೆ ಬಂದ ತಕ್ಷಣ ನೋಡ್ಕೊಳ್ಳೋದೇ ಹಿಂಗಪ್ಪ ಅಂತ ಹಿಂದೆ ಮುಂದೆ ನೋಡುವಂತ ಕಾಲದಲ್ಲಿ ನಾವು ಬದುಕ್ತಾ ಇದೀವಿ. ಇಂಥದ್ರಲ್ಲಿ ಎಲ್ಲೋ ಬಿದ್ದಿದ್ದಂತ ವ್ಯಕ್ತಿಗಳು, 1000 ರೋಗ ಇರುತ್ತೆ, 1000 ಸಮಸ್ಯೆ ಇರುತ್ತೆ, ಅಂತ ವ್ಯಕ್ತಿಗಳನ್ನ ನಾವು ಕರ್ಕೊಂಡ್ ಬರ್ತಾ ಇದೀವಿ ಅಂದ್ರೆ ನಮ್ಗೇನು ಹುಚ್ಚಿಡ್ದಿಲ್ಲ, ಅಥವಾ ನಮ್ಗೇನು ಇನ್ನೊಂದು ಜನ್ಮ ಇದೆ, ಇನ್ನೊಂದು ಜನ್ಮದಲ್ಲಿ ರಾಜರಾಗೋ ರಾಣಿಯಾಗೋ ಹುಟ್ಟಿವೇನೋ ಭ್ರಮೆಲಂತೂ ನಾವಿಲ್ಲ. ಮನುಷ್ಯನಾಗಿ ಹುಟ್ಟಿದೀವಿ, ಒಂದ್ ಸಣ್ಣ ಸೇವೆನ ಈ ಭೂಮಿಗೋಸ್ಕರ ಮಾಡ್ಬೇಕು. ಮುಂದಿನ ಪೀಳಿಗೆಗೆ ನಾವೇನು ಅದನ್ನ ಅರ್ಥ ಮಾಡಿಸ್ಬೇಕು. ನಾಳೆ ದಿವಸ ತಂದೆ ತಾಯಿನ ಆಶ್ರಮಕ್ಕೆ ಬಿಡೋರ್ ಸಂಖ್ಯೆ 100ರಲ್ಲಿ ಕನಿಷ್ಠ ಪಕ್ಷ 10% ಆದ್ರೂ ಕಮ್ಮಿ ಆಗ್ಬೇಕು. ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗ್ಬೇಕು ಅನ್ನೋ ಉದ್ದೇಶ ಅಷ್ಟೇ. ಯಾರ ಬಗ್ಗೆನೂ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ. ಹಾಗೆ ನಮ್ಮ ಮಹೇಶ್ ಅಣ್ಣವರು ದಯವಿಟ್ಟು ಬನ್ನಿ. ಸೊ ಅವ್ರು ಹೇಗೆ ಅಂದ್ರೆ ಮಗು ತರ ಮನ್ಸು, ಬನ್ನಿ, ಸಾರಿ ನಾನು ಚಪ್ಪಲಿ ಹಾಕ್ತಿದ್ವಿ, ಬೇಡ, ಮಗು ತರ ಮನ್ಸು ಅವ್ರದ್ದು ಅಷ್ಟೇ. ಮಾತಾಡೋರಿಗೆ 1000 ಮಾತುಗಳು ಮಾತಾಡಕ್ ಬರುತ್ತೆ ಬಾಯಲ್ಲಿ. ಮೂಳೆ ಇಲ್ದಿರೋ ನಾಲಿಗೆ ಏನ್ ಬೇಕಾದ್ರೂ ಮಾತಾಡಬಹುದು. ಅವರು 1000 ರೂಪಾಯಿ ಸಾಲ ಮಾಡಿ ಬಡ್ಡಿ ಕಟ್ತಾರೆ. ಸಂಜೆ 1 ಅವರ್ 2 ಅವರ್ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ತಾರೆ, ಅಣ್ಣ ಇಷ್ಟು ಬಡ್ಡಿ ಕಟ್ಟಬೇಕು, ಅಷ್ಟು ಬಡ್ಡಿ ಕಟ್ಟಬೇಕು. ಈ ಕಥೆಗಳನ್ನೆಲ್ಲ ಜನಕ್ಕೆ ಕೇಳಿದ್ರೆ ಯಾರು ಅರ್ಥ ಮಾಡ್ಕೊಂತಾರೆ? ಅವರೇನಪ್ಪ ಜನಗಳ ದುಡ್ಡಲ್ಲಿ ಸೋಕಿ ಮಾಡ್ತಾರೆ ಅಂತಾರೆ. ಅರ್ಥ ಬೇಜಾರಾಗುತ್ತೆ, ನೋವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾವು ಮಾಡ್ತಿರೋದು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ, ಕೋಟಿ ಕೋಟಿ ಕೊಳ್ಳೆ ಹೊಡೆದು ಹೆಂಗೆಂಗೋ ಬದುಕ್ತಾ ಇದಾರೆ. ನಮ್ಗೆ ಅಕ್ಕಿಲ್ವಾ ಒಂದ್ ಜೊತೆ ಬಟ್ಟೆ ಹಾಕೋದಕ್ಕೆ, ಒಂದ್ ಕಾರಲ್ಲಿ ಓಡಾಡೋದಕ್ಕೂ ನಮ್ಗೆ ಅಕ್ಕಿಲ್ವಾ? ಈ ಭೂಮಿ ಮೇಲೆ ನಾವು ಅನಾಥರನ್ನ ಸಾಕ್ತಿದೀವಿ ಅಂದ್ಬಿಟ್ಟು ನಾವು ಹುಚ್ಚುರ್ತಾರ ಬಟ್ಟೆ ಹಾಕೊಂಡು, ನಾವು ಅರ್ಧೋಗಿರೋದು ಯಾವ್ದೋ ಒಂದು ಗೋಣಿ ಚೀಲನೆ ಹಾಕೊಂಡು ನಮ್ಮ ಹೆಂಡತಿ ಮಕ್ಕಳೆಲ್ಲ ಪೇಪರ್ ಹಾಯಕ್ಕೆ ಹೋಗ್ಬೇಕು. ನಾನು ಅದೇ ಡಿಸೈಡ್ ಮಾಡಿದೀನಿ. ಇನ್ಮೇಲೆ ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಪೇಪರ್ ಹಾಯೋದಣ, ಬೆಳಗ್ಗೆ ಗಂಟ ಸಂಜೆ ಗಂಟ ಪೇಪರ್ ಹಾಕಿ ದುಡ್ಡಲ್ಲಿ ಒಂದಷ್ಟು ನೋಡ್ಕೊಳ್ಳೋದು, ಜೊತೆಗೆ ನಮ್ಮ ಸಂಸಾರಕ್ಕೆ ಏನ್ಬೇಕು ಅದು ಮಾಡ್ಕೊಳ್ಳೋದು. ಬಹಳ ಬೇಜಾರಾಗುತ್ತೆ, ನೋವಾಗುತ್ತೆ. ನಾಳೆ ಸತ್ತಾಗ ನಮ್ಮ ಹಿಂದೆ ಏನು ಬರಲ್ಲ ಅಣ್ಣ. 1 ದಿನ 2 ದಿನ, 1 ವಾರ, 1 ತಿಂಗಳು, 1 ವರ್ಷ ನಮ್ಮ ಫೋಟೋನ ತಗೊಂಡು ಮನೆ ಹಿಂದೆ ಬಿಸಾಕ್ಬಿಡ್ತಾರೆ ಜನ, ಮರ್ತೋಗ್ಬಿಡ್ತಾರೆ, ಯಾರು ನೆನಪಲ್ಲಿ ಇಟ್ಕೊಳ್ಳಲ್ಲ. ಬಟ್ ನಾವು ಮಾಡಿರೋ ಕೆಲಸ ಸಾಯೋವರೆಗೂ ಶಾಶ್ವತವಾಗಿರುತ್ತೆ. ನಾವೊಂದು ಆಶ್ರಯ ಕಲ್ಪಿಸಿದೀವಿ ಅಂದ್ರೆ, ಇವತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಅಂಥದ್ದೊಂದು ನಿರ್ಧಾರ ಮಾಡದೆ ಹೋಗಿದ್ರೆ ಇವತ್ತು 16,000 ಜನ ಅಲ್ಲಿ ಊಟ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರನ್ನ ದೇವ್ರ ತರ ಪೂಜೆ ಮಾಡ್ತಾ ಇದೀವಿ. ನಾವು ಮನುಷ್ಯರಾಗ್ಬೇಕು, ಫಸ್ಟ್ ಮಾನವೀಯತೆಯನ್ನು ಕಲಿಬೇಕು, ಮನುಷ್ಯತ್ವವನ್ನು ಕಲಿಬೇಕು. ಯಾವುದೋ ಒಬ್ಬ ವ್ಯಕ್ತಿ ಏನಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ರೆ ಅದನ್ನೇ ಸರಿ, ಅದೇ ನಿಜ ಅಂತ ಅನ್ಕೊಳ್ಳೋದಲ್ಲ. ಅಪಪ್ರಚಾರ ಮಾಡಬೇಡಿ ಅಂತ ಹೇಳಲ್ಲ. ಯಾಕಂದ್ರೆ ಅಪಪ್ರಚಾರ ಮಾಡೋರು ಬೇಕೇ ಬೇಕು ನಮ್ಗೆ. ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಅವ್ರಿಗೂ ಆಯುಷು, ಆರೋಗ್ಯ, ಕೀರ್ತಿ ಎಲ್ಲವನ್ನೂ ಕಲಿಸ್ಲಿ. ಯಾಕಂದ್ರೆ ನೋವಾಗುತ್ತೆ. ನಮಗೂ ಹೃದಯ ಒಂದೇ ಇರೋದು. ನಿಮ್ಗೆ ಎಷ್ಟು ದಪ್ಪ ಹೃದಯ ಇದೆಯೋ ನಮಗೂ ಅಷ್ಟೇ ದಪ್ಪ ಹೃದಯ ಇರೋದು. ಸೊ ಹಾಗಾಗಿ ನಾನು ಯೋಚನೆ ಮಾಡ್ತೀನಿ ಅಣ್ಣ, ನಾವು ಲಕ್ಷಾಂತರ ಒಳ್ಳೆ ಕೆಲಸಗಳು ಮಾಡಿರೋ ವಿಡಿಯೋಗಳನ್ನ ಹಾಕಿದೀವಿ. ಅದು ಇವತ್ತವರೆಗೂ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅದೆಲ್ಲ ಯಾವುದೋ ಒಂದು ಏನೋ ಮಾಡ್ಬಿಟ್ಟಿರ್ತಾರೆ, ಇಮಿಡಿಯೇಟ್ ಆಗಿ ಕರ್ನಾಟಕ ತುಂಬ ವೈರಲ್ಲು. ಬೆಳಗ್ಗೆ ಇದ್ರೆ ಏನು ಫ್ಯಾನ್ಸ್ ಅವ್ರಿಗೆ. ನಮಗೆ ಫ್ಯಾನ್ಸ್ ಬೇಕಂತ ಕೇಳ್ತಿರೋದಲ್ಲ. ಮಾನವೀಯತೆ ಕೆಲಸಕ್ಕೆ ಒಂಚೂರು ಗೌರವ ಕೊಡಿ ಅಂತ, ಮನುಷ್ಯತ್ವದ ಕೆಲಸಕ್ಕೆ ಒಂದು ಆಶೀರ್ವಾದ ಮಾಡಿ ಅಂತ. ಅವೇಳನಕಾರಿಯಾಗಿ ಮಾತಾಡೋದು, ಅವಮಾನಿಸೋದು ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ನಾವು ನಿಮ್ಮ ಪಾದದ ಅಡಿಯಲ್ಲಿ ಇರೋಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಪಾದದ ಮೇಲೆ ಇರ್ಬೇಕಂತ ನಾವು ಯಾವತ್ತೂ ಇಷ್ಟಪಡಲ್ಲ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ನಾನು ಹೇಳ್ತಿರೋದು, ನಿಮ್ಮ ಪಾದದ ಕೆಳಗಡೆ ನಾವಿರೋದಕ್ಕೆ ಇಷ್ಟಪಡ್ತಾ ಇದೀವಿ ಅಷ್ಟೇ. ಅದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಕೈಲಾದಷ್ಟು ಸಪೋರ್ಟು, ಸಹಾಯ, ಸಹಕಾರ, ಆಶೀರ್ವಾದ. ನಿಮ್ಮ ಮನೆಯಲ್ಲಿ ನಾವು ಒಬ್ರು ಅನ್ಕೊಳ್ಳಿ, ನಿಮ್ಮ ಮಕ್ಕಳು ಅಂತ ಆಶೀರ್ವಾದ ಮಾಡ್ತೀರಾ? ಹೇಗ್ ಮಾಡ್ತೀರಾ ಆಶೀರ್ವಾದ? ಎಲ್ಲರೂ ಆಶೀರ್ವಾದ ಮಾಡ್ತೀರಾ? ಏನು ಸೌಂಡೇ ಇಲ್ಲ ಅಣ್ಣ. ಈಗ ಒಂದು ಡ್ಯಾನ್ಸ್ ಆಗಿದ್ರೆ ಎಲ್ಲರೂ ಒಂದು ಸಿಲ್ಲಿ ಹೊಡೆದಿರಿ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯ ಧನ್ಯವಾದಗಳು. ಮಹೇಶ್ ಅಣ್ಣವರಿಗೆ ಒಂದು ಸಣ್ಣ ಸನ್ಮಾನ.